ವೇದಿಕೆ ಮೇಲಿರುವ ಶಾಸಕರಾದ ಬಾಬಣ್ಣವರೇ, ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರೇ, ನಾನು ಇದೇ ಜಿಲ್ಲೆ ಮಗ, ಮಣ್ಣಿನ ಮಗ, ರೈತರ ಮಗ, ನಿಮ್ಮನೆ ಮಗ. ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಶಿವಣ್ಣರು, ಬಾಬಣ್ಣರು, ಜಿಲ್ಲೆಯ ಎಲ್ಲ ನಾಯಕರು, ಶಾಸಕರು ಒಗ್ಗೂಡಿ ನನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಇದೇ ತಿಂಗಳು ನಮ್ದು 26ನೇ ತಾರೀಕು ಮತಗಟ್ಟೆಗೆ ಬಂದು ಕಾಂಗ್ರೆಸ್ ಗುರುತು, ಹಸ್ತದ ಗುರುತು, ಸೀರಿಯಲ್ ನಂಬರ್ 2 ಮತ ಹಾಕಿ ಗೆಲ್ಲಿಸಿ ನನ್ನ ಜಯಸಿಂಗ ಮಾಡಿ ನಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ. ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಅಂದ್ರೆ 5 ಗ್ಯಾರಂಟಿ ಕೊಟ್ಟಿತ್ತು. 5 ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದು ನೀವು ನಮ್ಮ 136 ಸೀಟ್ ಗೆಲ್ಸಿದ್ರಿ. ಗ್ಯಾರಂಟಿ ಅನುಷ್ಠಾನಕ್ಕೆ ಬಂದಿದೆ 8 ತಿಂಗಳಿಗೆ. ಅದೇ ರೀತಿ ಸೆಂಟ್ರಲ್ ಅಲ್ಲೂ 25 ಗ್ಯಾರಂಟಿ ಕೊಟ್ಟಿದೆ. ಮೇನ್ 5 ಗ್ಯಾರಂಟಿ ಅನೌನ್ಸ್ ಮಾಡಿದೆ. ಅದನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ನನ್ಗೆ ಗೆಲ್ಸ್ಬೇಕು. ದಯಮಾಡಿ ನನ್ ಗೆಲ್ಸಿ ಬಾಬಣ್ಣ ಜೊತೆಗೂಡಿ ಕೆಲಸ ಮಾಡ್ಕೊಂಡು ಅವಕಾಶ ಮಾಡ್ಕೊಡಿ. ತಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀನಿ, ಒಂದು ಅವಕಾಶ ಮಾಡ್ಕೊಡಿ. ನಿಮ್ ಸೇವೆ ಮಾಡಕ್ಕೆ ಸದಾ ಸಿದ್ಧ ಇರ್ತೀನಿ ಅಂತ ಹೇಳಿ ಮಾತು ಮಾಡ್ತೀನಿ. ಸರ್, ಈಗ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಪ್ರಚಾರ ಮಾಡ್ತಾ ಇದ್ದೀರಿ. ಸೊ ಇದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ತಿಳಿಸಿ. ಮಂಡ್ಯ ಕ್ಷೇತ್ರ ಲೋಕಸಭಾ ಸದಸ್ಯರಾದ ಅಭ್ಯರ್ಥಿಯಾದ ವೆಂಕಟರಮಣಗೌಡ ಸ್ಟಾರ್ ಸಂಘ ಅವರು ಮೂರಿಗೆ ಇವತ್ತು ಪ್ರಚಾರ ಪಡ್ತಾ ಇದ್ದಾರೆ. ಭಾರಿ ಅಂತರದಿಂದ ಮಂಡ್ಯ ಜಿಲ್ಲೆಯಿಂದ ಅವ್ರನ್ನ ಆಯ್ಕೆ ಮಾಡ್ತಾರೆ. ಹೇಗಿದೆ ಸರ್ ವಾತಾವರಣ? ಕಾಂಗ್ರೆಸ್ ಚೆನ್ನಾಗಿದೆ ಸರ್. 5 ಗ್ಯಾರಂಟಿ ಕೊಟ್ಟಿರೋದ್ರಿಂದ 100ಕ್ಕೆ 100 ಭಾಗ ಕಾಂಗ್ರೆಸ್ ಜೊತೆ ಗೆಲ್ತದೆ. ಇಲ್ಲಿ ಕಡೆ ಅನುಮಾನ ಇಲ್ಲ. ಲೀಡ್ ಅಂತ ಹೇಳೋಕ್ಕಾಗಲ್ಲ ಸರ್. ಒಟ್ಟಲ್ಲಿ ಗೆಲ್ತೀವಿ ಸರ್. ಗೆಲ್ಲೋದಂತೂ ನಿಶ್ಚಿತ. ತುಂಬ ಚೆನ್ನಾಗಿದೆ ಕಾಂಗ್ರೆಸ್. ಸಿದ್ದರಾಮಯ್ಯವರು ಮಾಡಿರುವ ಗ್ಯಾರಂಟಿ ಇದರಿಂದ ಹೆಂಗಸರಿಗೆ ಆಗ್ಬೋದು, ಇನ್ನೊಬ್ಬರಿಗೆ ಆಗ್ಬೋದು, ತುಂಬ ಅನುಕೂಲ ಆಗಿದೆ ಮಂಡ್ಯ ಜಿಲ್ಲೆ. ಕೆಲವರು ನಿಮ್ಮ ಅಭ್ಯರ್ಥಿಗಳು ನೋಡೇ ಇಲ್ಲ ಅಂತಾರೆ. ನೋಡಿದವರು ಆದರೂ ಜನಗಳು ಗ್ಯಾರಂಟಿ ದುಡ್ಡು ತಗೋತಾರೆ ಗೊತ್ತಿಲ್ಲ ಸರ್. ಜನಗಳಿಗೆ ಪ್ರತಿ ತಿಂಗಳು ಎಲ್ಲ ಅವ್ರ ಅಕೌಂಟ್ ಹೋಯ್ತದೆ, ಗೊತ್ತಿಲ್ಲ, ಎಲ್ಲ ಗೊತ್ತು. ಎಲ್ಲ ಮಾಡಬೇಕು, ಯಾರು ಮಾಡ್ಬೋದು ಅಂತ ಗೊತ್ತಿದೆ. ಹಾಗಾಗಿ ನಮ್ಮ ಅಭ್ಯರ್ಥಿ ತುಂಬ ಖಂಡಿತ ಗೆದ್ದಿರುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರು ಲಾಸ್ಟ್ ಕೊನೆ ಸಲ ಸೋತಿದ್ದಾರೆ. ಈ ಸಲ ಕುಮಾರಸ್ವಾಮಿ ಅನುಕಂಪದ ಅಲೆಗಳು ಇದ್ದು ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಅನುಕಂಪ ಮಾಜಿ ಮುಖ್ಯಮಂತ್ರಿಗಳು ಬಂದು ಕೊನೆ ಚುನಾವಣೆ ಅವರು ನಾವೇ ಗೆಲ್ತೀವಿ ಅಂತಾರೆ. ಅನುಕಂಪದ ಅಲೆ ಇದೆ ಅಂತ ನಿಜ? ಯಾವ ಅನುಕಂಪದ ಅಲೆ ಇಲ್ಲ. ಇಲ್ಲಿ ಸಿದ್ದರಾಮಯ್ಯವರು ಮಾಡಿರೋ ಗ್ಯಾರಂಟಿ ಯೋಜನೆಯಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿ ಗೆದ್ದಿದೆ. ಮಾತಾಡೋದು ಓಕೆ. ಈಗ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಅದರಲ್ಲಿ 90% ಬರೀ ಮಹಿಳೆಯರದೇ ಜಾಸ್ತಿ. ಈಗ ನಾವು ನೋಡಿದ್ರು ನೆನ್ನೆ ಮೊನ್ನೆ ಎಲ್ಲ ಹೊರಗಡೆ ತಿರುಗಾಡಬೇಕಾದ್ರೆ 90% ಮಹಿಳೆಯರೇ ಕಾಂಗ್ರೆಸ್ಸು ಗ್ಯಾರಂಟಿ ಒಲವು ಜಾಸ್ತಿ ಇದೆ. ಆದ್ದರಿಂದ ನಮ್ಮ ಮಂಡ್ಯ ಅಭ್ಯರ್ಥಿ, ಲೋಕಸಭಾ ಅಭ್ಯರ್ಥಿ ವೆಂಕಟರಮಣಗೌಡ ಸ್ಟಾರ್ ಚಂದ್ರ ಅವರು ಗೆದ್ದೇ ಗೆಲ್ತಾರೆ. 100% ಗೆದ್ದೇ ಗೆಲ್ತಾರೆ. ಗ್ಯಾರಂಟಿಗಳಿಂದ ಉಪಯೋಗ ಆಗಿದೆ ಅಂತ ನೀವು ಹೇಳ್ತೀರಿ. ಕುಮಾರಸ್ವಾಮಿ ಅವರು ನೋಡಿದ್ರೆ ಇದರಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾರೆ. ಏನು ಸರ್ ಇದು? ಅದು ದಾರಿ ತಪ್ಪುದು ಅವರು ಇದರಲ್ಲಿ ಏನಂದ್ರೆ ಅವರು ಬುದ್ಧಿಯಲ್ಲಿ ಅವ್ರು ದಾರಿ ತಪ್ಪಿದ್ದಾರೆ. ಯಾವುದೇ ಕಾರಣಕ್ಕೂ ದಾರಿ ತಪ್ಪಿಲ್ಲ. ಹಳ್ಳಿ ಜನರು ಈಗಲೂ ಹೋಗಿ ಕೇಳಿ, ಇವರೇ ದಾರಿ ತಪ್ಪಿಸ್ತಾ ಇರೋದು. ಯಾರೋ ರಾಜಕಾರಣಿಗಳು, BJP ಅವರು ಅಲ್ಲಿ JDS ಇವರೇ ದಾರಿ ತಪ್ಪಿಸ್ತಾವ್ರೆ. ಈಗ ನೀವು ಹೋಗ್ಬಿಟ್ಟು ಬೇಕಾದ್ರೆ ಕೇಳಿ ಹಳ್ಳಿ ಜನಗಳ ಹತ್ರ, ಮಹಿಳೆಯರ ಹತ್ರ, ನಮಗೆ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿರೋದ್ರಿಂದ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಘೋಷಣೆ ಮಾಡ್ತಾರೆ ಸಿಕ್ಕಾಪಟ್ಟೆ. ಹೋದ ಸಲ ಇದು, ಈ ಸಲ ಬೇರೆ ಟರ್ನ್ ಆಗಿದೆ. ಈ ಸಲ ಎಲ್ಲ ಒಲವಿದೆ, ಕಾಂಗ್ರೆಸ್ಸೇ ಗೆಲ್ತದೆ. ಗ್ಯಾರಂಟಿ ಕಾಂಗ್ರೆಸ್ ಗೆಲ್ಲುತ್ತೆ. ಹೌದು ತಾನೆ? ಈಗ ನೋಡಿ, ಈಗ ಚುನಾವಣೆ ಈಗ ಹತ್ರ ಬರ್ತಾ ಇದೆ, ಎಲ್ಲ ಬದಲಾವಣೆ ಆಗ್ಬಿಟ್ಟಿದ್ದಾರೆ. ಈಗ ಸ್ಟಾರ್ ಚಂದ್ರ ನೋಡಿದ್ದಾರೆ? ನೋಡಿದ್ವಿ ನಾವೆಲ್ಲ ಅವಾಗಿಂದಲೂ ನೋಡಿದ್ದೀವಿ. ಯಾರೋ ಒಬ್ರು ಹಳ್ಳಿಯವರು ಒಂದಷ್ಟು ಜನ ನೋಡಿಲ್ಲ ಅನಿಸುತ್ತೆ. ನಮಗೆಲ್ಲ ಅವಾಗಿಂದಲೂ ಪರಿಚಯ ಅವರು. DK ಶಿವಕುಮಾರ್ ಅವರೆಲ್ಲ ನೋಡ್ಕೊಂಡು ಹಾಕ್ತಾರೆ. ಒಟ್ಟಿನಲ್ಲೇ ಮಂಡ್ಯ ಕ್ಷೇತ್ರದಿಂದ ಕಾಂಗ್ರೆಸ್ ವಿನ್ ಆಗೋದು ಗ್ಯಾರಂಟಿ 100% ಕೊಡಬೇಕು. ಎಲ್ಲ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಒಂದು ಕುಟುಂಬಕ್ಕೆ 2,000 ರೂಪಾಯಿ, ಉಚಿತವಾದಂಥ ವಿದ್ಯುತ್, ಉಚಿತ ಕರೆಂಟು, ಉಚಿತವಾದಂಥ ಅಕ್ಕಿ ದುಡ್ಡು, ಜೊತೆಗೆ ಭಾಗ್ಯ ಜ್ಯೋತಿ, ಮತ್ತೆ ನಿಮಗೆ ಬೆಳಕು ಯೋಜನೆಯಲ್ಲಿ ಕಟ್ಟಬೇಕಾಗಿರ್ತಕ್ಕಂಥ ಎಲ್ಲ ಸಾಲವನ್ನ ಮನ್ನಾ ಮಾಡಿದ್ದೇವೆ. ಎಲ್ಲವನ್ನ ಮನ್ನಾ ಮಾಡಿ ಇವತ್ತು ರೈತರ ಬಾಗಿಲಿಗೆ, ನಿಮ್ಮ ಮನೆಯ ಬಾಗಿಲಿಗೆ ಬಂದು ವಿನಂತಿ ಮಾಡ್ತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದಯಮಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಏನು ಮಾತು ಕೊಟ್ಟಂಗೆ ನಡ್ಕೊಂಡಿದ್ದೇವೆ. ಈ ಸಲ ತಮ್ಮ ಮುಂದೆ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದಾಳತ್ವದಲ್ಲಿ ಮಾತನ್ನು ಕೊಟ್ಟಿದ್ದೇವೆ. ಒಂದು ಕುಟುಂಬಕ್ಕೆ
8,500 ರೂಪಾಯಿನ ಪ್ರತಿ ತಿಂಗಳು ಅವರ ಅಕೌಂಟ್ಗಳಿಗೆ ಹಾಕ್ತಕ್ಕಂಥದ್ದಕ್ಕೆ ಚಾಲನೆ ಕೊಡ್ತೇವೆ. ರೈತರ ಸಾಲವನ್ನ ಪೂರ್ಣ ಮನ್ನಾ ಮಾಡ್ತೇವೆ. ವ್ಯವಸಾಯಕ್ಕೆ ಮಾಡಿರ್ತಕ್ಕಂಥ ರೈತರ ಸಾಲವನ್ನ ಪೂರ್ಣ ಮನ್ನಾ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೊಟ್ಟಿದ್ದೀವಿ. ಜೊತೆಗೆ ಒಂದು ಕುಟುಂಬಕ್ಕೆ 25 ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆಯನ್ನ ಕೊಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ನುಡಿದಂತೆ ನಡೆದಿದ್ದೇವೆ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ. ನಾವು ಏನ್ ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಗ್ಯಾರಂಟಿಗಳನ್ನ ನಿಮ್ಗೆ ತಲುಪಿಸಕ್ಕಂತ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಪ್ರತಿ ಮನೆಗೆ ತಲುಪಿಸ್ತಾ ಇದ್ದೇವೆ. ನಾನು ತಾಯಂದ್ರಲ್ಲಿ ಅಣ್ಣ ತಮ್ಮದ್ರಲ್ಲಿ ವಿನಂತಿ ಮಾಡ್ತೇವೆ, ಮನವಿ ಮಾಡ್ತೇನೆ, ದಯಮಾಡಿ ಈ ಬಾರಿ ಕಾಂಗ್ರೆಸ್ ಪಕ್ಷ ನಮ್ಮ ಮನೆ ಬಾಗಿಲಿಗೆ ಬಂದು ಮಾತು ಕೊಡ್ತಾ ಇದ್ದೇವೆ. ಇವತ್ತು ಮತ್ತೆ ನಮ್ಮ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡ್ತಾ ಇದ್ದೇವೆ. ಪ್ರತಿ ಕುಟುಂಬಕ್ಕೆ 8,500 ರೂಪಾಯಿಗಳನ್ನ ನಿಮ್ಮ ಕುಟುಂಬಕ್ಕೆ ನಮ್ಮ ತಾಯಂದ್ರ ಅಕೌಂಟ್ಗೆ ಹಾಕೋದ್ರ ಮುಖಾಂತರ ಸಾಲವನ್ನ ಮನ್ನಾ ಮಾಡೋದ್ರ ಮುಖಾಂತರ ಜೊತೆಗೆ ಈ ಊರಿನ ಅಭಿವೃದ್ಧಿಗೋಸ್ಕರ ನಮ್ಮೆಲ್ಲವನ್ನ ನೀವೇನ್ ಕೇಳಿದ್ರೆ ಎಲ್ಲಾ ಕೆಲಸಗಳನ್ನ ಮಾಡಿಕೊಡ್ತಕ್ಕಂಥ ಭರವಸೆ ಕೊಡ್ತು. ನಿಮ್ಮೆಲ್ಲರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿದ ಇಷ್ಟ, ಈ ಬಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹಸ್ತಕ್ಕೆ ಮತ ಕೊಡೋದ್ರ ಮುಖಾಂತರ ಏನು ಎಲ್ಲರ ಇವತ್ತೇನು ಒಂದು ತತ್ವದಡಿಯಲ್ಲಿ ಬದುಕ್ತಾ ಇದೀವೋ, ಒಂದು ಸಂವಿಧಾನದಡಿಯಲ್ಲಿ ಬದುಕ್ತಾ ಇದೀವೋ, ಅವೆಲ್ಲವನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅವೆಲ್ಲವನ್ನ ಬದಲಾಯಿಸಿಕೊಟ್ಟಿರ್ತಕ್ಕಂಥ ಪಕ್ಷದ ಮೂಲಭೂತವಾಗಿ ಕಿತ್ತಾಕ್ತಕ್ಕಂಥ ನಿರ್ಧಾರ ತಗೋಬೇಕು. ನಮ್ಮೆಲ್ಲ ನೀವು ಯುವಕ ಮಿತ್ರರು, ತಾಯಂದ್ರು, ಅಣ್ಣ ತಮ್ಮದರು ಒಟ್ಟುಗೂಡಿ ಕಾಂಗ್ರೆಸ್ ಪಕ್ಷದ ಕುರಿತಂತ ಹಸ್ತಕ್ಕೆ ಮತ ಕೊಡೋದ್ರ ಮುಖಾಂತರ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.